S9 ಟಿವಿ ಫೋಕಸ್ಗೆ ಸ್ವಾಗತ. ನಾನ್ ಪ್ರಸಾದ್. ಬೆಳಗಾವಿಯಲ್ಲಿ ಪುಂಡರ ಅಟ್ಟಹಾಸ ಮಿತಿ ಮೀರಿದೆ. ಬೆಳಗಾವಿಯಲ್ಲಿ ಕೆಲ ಪುಂಡರು ಇಂದು ಬೆಳಸುಕಿನ ಜಾವ ಸಂಗೊಳ್ಳಿ ರಾಯಣ್ಣ ಪುತ್ಥಳಿಯನ್ನ ಭಗ್ನಗೊಳಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ 27 ಮಂದಿಯನ್ನ ಬಂಧಿಸಲಾಗಿದೆ. ಬೆಳಗಾವಿಯ 3 ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ವಿರೂಪಗೊಳಿಸಿದ ಘಟನೆಗೆ ಸಂಬಂಧಿಸಿ 27 ಮಂದಿಯನ್ನ ಬಂಧಿಸಲಾಗಿದೆ. ಸರ್ಕಾರ ಮತ್ತು ಬೆಳಗಾವಿಯ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಸುಮಾರು 26 ವಾಹನಗಳನ್ನ ಪುಂಡರು ಧ್ವಂಸಗೊಳಿಸಿದ್ರು ಅಂತ ಬೆಳಗಾವಿಯ ಪೊಲೀಸ್ ಆಯುಕ್ತ ಡಾಕ್ಟರ್ ಕೆ ತ್ಯಾಗರಾಜನ್ ತಿಳಿಸಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿರುವುದರಿಂದ ಇಂದು ಬೆಳಗ್ಗೆ 8 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆಯವರೆಗೆ ಬೆಳಗಾವಿ ನಗರದಲ್ಲಿ 144 ಸೆಕ್ಷನ್ ಜಾರಿ ಮಾಡಿ ನಿಷೇಧಾಜ್ಞೆ ವಿಧಿಸಲಾಗಿದೆ ಅಂತ ಸಹ ಆಯುಕ್ತರು ತಿಳಿಸಿದ್ದಾರೆ. ಇದರ ಬಗ್ಗೆ ಒಂದು ವರದಿ ಇಂದಿನ S9 ಟಿವಿ ಫೋಕಸ್ ನಲ್ಲಿ. ಬೆಳಗಾವಿಯಲ್ಲಿ ಇಡೀ ಸರ್ಕಾರವೇ ಬೇಡು ಬಿಟ್ಟಿದ್ದು ಒಂದು ಕಡೆಯಾದ್ರೆ ಇದೇ ಸಂದರ್ಭದಲ್ಲಿ ಎಂಇಎಸ್ ಪುಂಡರು ಮತ್ತೆ ಪುಂಡಾಟ ಮೆರೆದಿದ್ದಾರೆ. ಶಿವಾಜಿ ಪುತ್ಥಳಿಗೆ ಕಪ್ಪು ಮಸಿ ಬಳಿದಿದ್ದನ್ನ ಖಂಡಿಸಿ ರಾತ್ರೋರಾತ್ರಿ ಬೀದಿಗಿಳಿದ ಎಂಇಎಸ್ ಪುಂಡರು ಕಲ್ಲು ತೂರಾಟ ಮಾಡಿ ಬೆಂಕಿ ಹಚ್ಚಲು ಕೂಡ ಯತ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಶಿವಾಜಿ ಪುತ್ಥಳಿಗೆ ಕಪ್ಪು ಮಸಿ ಸುರಿದ ಪ್ರಕರಣದ ಹಿನ್ನೆಲೆಯಲ್ಲಿ ಖಂಡಿಸಿ ಹಿಂದೂ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೀತಾ ಇದೆ. ಬೆಳಗಾವಿಯ ಸಂಭಾಜಿ ವೃತ್ತದಲ್ಲಿ ಪುಂಡರು ಅಟ್ಟಹಾಸ ಮೆರೆದಿದ್ದು ಮನೆಗಳ ಮುಂದೆ ನಿಲ್ಲಿಸಿದ್ದ ಕಾರುಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಅಧಿವೇಶನದ ಡ್ಯೂಟಿಗೆ ಬಂದಿದ್ದ ವಾಹನಗಳ ಮೇಲೂ ಕಲ್ಲೆಸೆತ ಮಾಡಿದ್ದಾರೆ. ಲಾಡ್ಜ್ ಬಳಿ ನಿಲ್ಲಿಸಿದ 6 ಸರ್ಕಾರಿ ಕಾರುಗಳ ಮೇಲೆ ಉದ್ದೇಶಪೂರ್ವಕವಾಗಿ ಕಲ್ಲು ತೂರಿ ಪುಂಡರು ಅಟ್ಟಹಾಸ ತೋರಿದ್ದಾರೆ. ರಸ್ತೆ ಸೇರಿದಂತೆ ಎಲ್ಲೆಂದರಲ್ಲಿ ಕಿಡಿಗೇಡಿಗಳು ಬಿಯರ್ ಬಾಟಲ್ ಬಡಿದು ಕಲ್ಲು ತೂರಿದ್ದಾರೆ. ಕಿಡಿಗೇಡಿಗಳು ಕರ್ನಾಟಕ ಸರ್ಕಾರ ಅಂತ ಇರುವ ಬೋರ್ಡ್ಗಳನ್ನ ಕಿತ್ತುಕೊಂಡು ಹೋಗಿದ್ದಾರೆ. ಬೆಳಗಾವಿಯಲ್ಲಿ ಇನ್ನು ಪುಂಡರ ಅಟ್ಟಹಾಸ ಮುಂದುವರೆದಿದ್ದು ಯುವಕರು ಗಲ್ಲಿಗಳಲ್ಲಿ ಗುಂಪು ಗುಂಪಾಗಿ ನಿಂತಿರುವ ದೃಶ್ಯ ಕಂಡುಬಂದಿದೆ. ನಿಷೇಧಾಜ್ಞೆ ಜಾರಿ, ಬೆಳಗಾವಿಯ 3 ನಗರದ ಠಾಣೆಗಳಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲು. ಬೆಳಗಾವಿಯಲ್ಲಿ ನಿನ್ನೆ ತಡರಾತ್ರಿ ಕಿಡಿಗೇಡಿಗಳ ಅಟ್ಟಹಾಸ ಸಂಬಂಧ ಬೆಳಗಾವಿ ಪೊಲೀಸರಿಂದ ಈವರೆಗೆ 27 ಆರೋಪಿಗಳನ್ನು ಬಂಧಿಸಲಾಗಿದೆ. ಇಂದು ಬೆಳಗ್ಗೆ 8 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆಯವರೆಗೂ ನಗರದಲ್ಲಿ 144 ಸೆಕ್ಷನ್ ಜಾರಿ ಮಾಡಿ ನಿಷೇಧಾಜ್ಞೆ ವಿಧಿಸಲಾಗಿದೆ ಅಂತ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಕೆ ತ್ಯಾಗರಾಜನ್ ತಿಳಿಸಿದ್ದಾರೆ. ಬೆಳಗಾವಿ ನಗರದಲ್ಲಿ ಎಂಇಎಸ್ ಪುಂಡರ ಅಟ್ಟಹಾಸ ಮುಂದುವರೆದ ಹಿನ್ನೆಲೆಯಲ್ಲಿ 3 ಪೊಲೀಸ್ ಠಾಣೆಗಳಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಳ್ಳಲಾಗಿದೆ.
ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆ, ಖಡೆ ಬಜಾರ್ ಪೊಲೀಸ್ ಠಾಣೆ ಮತ್ತು ಮಾರ್ಕೆಟ್ ಠಾಣೆಯಲ್ಲಿ 3 ಪ್ರತ್ಯೇಕ ದೂರುಗಳು ದಾಖಲಾಗಿವೆ. ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದು, ಕಾನೂನು ಸುವ್ಯವಸ್ಥೆ ಹಾಳು ಮಾಡುವುದು, ಭಾಷಾ ವೈಷಮ್ಯ ಮೂಡಿಸುವುದು, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ನೂರಾರು ಎಂಇಎಸ್ ಪುಂಡರ ವಿರುದ್ಧ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಬೆಳಗಾವಿ ನಗರದ ಅನುಗುಳದ ಕನಕದಾಸ ಕಾಲೋನಿಯಲ್ಲಿ ಕಿಡಿಗೇಡಿಗಳು ಸಂಗೊಳ್ಳಿ ರಾಯಣ್ಣ ಪುತ್ಥಳಿಗೆ ಬೀಸಿರುವ ಘಟನೆ ನಡೆದಿದೆ. ಮಧ್ಯರಾತ್ರಿ ದುಷ್ಕರ್ಮಿಗಳು ಆಗಮಿಸಿ ಪುತ್ಥಳಿ ಬೀಳಿಸಿ ದುಷ್ಕೃತ್ಯ ಮೆರೆದಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಹಾನಿಗೊಳಿಸಿ ಖಡ್ಗ, ಗುರಾನಿ ಬೇರೆ ಬೇರೆ ಕಡೆ ಇಟ್ಟು ವಿಕೃತಿ ಮೆರೆದಿದ್ದಾರೆ ಅಂತ ಸ್ಥಳಕ್ಕೆ ಟಿಳಕವಾಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಗಲಾಟೆಯಲ್ಲಿ ಕರ್ನಾಟಕ ಸರ್ಕಾರದ ವಾಹನಗಳನ್ನೇ ಟಾರ್ಗೆಟ್ ಮಾಡಿ ಕಲ್ಲು ತೂರಾಟ ನಡೆದಿದ್ದು, ಪುಂಡರ ಉದ್ದೇಶ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 3 ಕಾಲೋನಿಯಲ್ಲಿ 20ಕ್ಕೂ ಅಧಿಕ ಕಾರುಗಳ ಗ್ಲಾಸು ಪುಡಿಪುಡಿಯಾಗಿದ್ದು, ಘಟನೆಯಿಂದ ಜನ ಕಂಗಾಲಾಗಿದ್ದಾರೆ. ಮಲಗಿದವರು ಹೊರಬಂದು ನೋಡುವಷ್ಟರಲ್ಲಿ ಕಾರಿನ ಚಿತ್ರಣವೇ ಬದಲಾಗಿದ್ದನ್ನು ಕಂಡು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಪೊಲೀಸರು ತೆಗೆದುಕೊಳ್ಳುವ ಕ್ರಮಗಳನ್ನು ಕಾದು ನೋಡಿ ಎಚ್ಚರಿಸಿದ ಗೃಹ ಸಚಿವ ಆರಗ ಜ್ಞಾನೇಂದ್ರ. ಬೆಳಗಾವಿ ಪುಂಡರ ಗಲಾಟೆಯ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ತೇನೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದ್ದಾರೆ. ತಪ್ಪಿತಸ್ಥರನ್ನ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಬಿಡೋದಿಲ್ಲ. ಇದು ಬೆಳವಣಿಗೆಯಷ್ಟು ಜನರು ಮಾಡ್ತಾ ಇರೋ ಕೃತ್ಯವಾಗಿದೆ. ಇಂತಹ ಘಟನೆ ಮರುಕಳಿಸದಂತೆ ಕ್ರಮ ತೆಗೆದುಕೊಳ್ತೇವೆ. ಇಂತಹ ಪುಂಡಾಟಗಳನ್ನ ಹತ್ತಿಕ್ತೇವೆ. ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ಸೂಚಿಸಿದ್ದೇವೆ. ತಪ್ಪಿತಸ್ಥರಿಗೆ ಈ ಬಾರಿ ಭಯ ಹುಟ್ಟಿಸುತ್ತೇವೆ. ಪೊಲೀಸರು ತೆಗೆದುಕೊಳ್ಳುವ ಕ್ರಮಗಳನ್ನು ಕಾದು ನೋಡಿ ಅಂತ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಇನ್ನು ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿಯೂ ಶಿವಸೇನೆಯ ಕಾರ್ಯಕರ್ತರು ಕಿರಿಕ್ ಮಾಡಿದ್ದಾರೆ. ಪುಂಡರು ನಿನ್ನೆ ರಾತ್ರಿ ಕನ್ನಡಿಗರಿಗೆ ಸೇರಿದ ಹೋಟೆಲ್ ಅಂಗಡಿಗಳನ್ನು ಬಂದ್ ಮಾಡಿಸಿದ್ದಾರೆ. ಒತ್ತಾಯಪೂರ್ವಕವಾಗಿ ಅಂಗಡಿ ಬಂದ್ ಮಾಡಿಸಿ ಇಂದಿನಿಂದ ಅಂಗಡಿಗಳನ್ನು ಓಪನ್ ಮಾಡದಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ತಡರಾತ್ರಿ ಶಿವಸೇನೆ ಮತ್ತು ಎಂಇಎಸ್ ಪುಂಡರಿಂದ ಪ್ರತಿಭಟನೆಗಳು ನಡೀತಾ ಇದ್ದು, ಪರಿಸ್ಥಿತಿ ಕೈಮೀರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಸ್ಥಳದಲ್ಲಿ 400ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದ್ದು, ಪೊಲೀಸರು ಕೂಡಲೇ ಧರಣಿ ನಿರತರನ್ನ ವಾಪಸ್ ಕಳುಹಿಸಿದ್ರು. ಆದರೆ ವಾಪಸ್ ಹೋದವರಂತೆ ಹೋಗಿ ಕೆಲವರು ವಾಪಸ್ಸಾಗಿ ಪುಂಡಾಟ ಮೆರೆದಿದ್ದಾರೆ. ಬೆಳಗಾವಿಯ ರಾಮಲಿಂಗ ಕೆಂಡ ಗಲ್ಲಿಯ ಬಳಿ ಕಲ್ಲು ತೂರಾಟ ನಡೆಸಿ 20ಕ್ಕೂ ಹೆಚ್ಚು ಕಾರುಗಳು ಜಖಂಗೊಂಡಿವೆ. 6 ಸರ್ಕಾರಿ ಜೀಪ್ಗಳು ಹಾಗೂ 6 ಪೊಲೀಸ್ ಇಲಾಖೆಯ ಜೀಪ್ಗಳು ಸಿನಿಮಾ ನೋಡಲು ಬಂದಿದ್ದವರ 2 ಕಾರುಗಳಿಗೆ ಹಾನಿಯಾಗಿವೆ. ಮನೆಗಳ ಮುಂದೆ ನಿಲ್ಲಿಸಿದ ಕಾರುಗಳ ಮೇಲೂ ಕಲ್ಲು ತೂರಾಟವಾಗಿದೆ. ಪುಂಡರು ಕಲ್ಲು ತೂರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಕೈಯಲ್ಲಿ ಕಲ್ಲು ಹಿಡಿದು ಏಕಾಏಕಿ ಲಾಡ್ಜ್ ಬಳಿ ಬಂದ ಎಂಇಎಸ್ ಪುಂಡರು ಗ್ಯಾಂಗ್ ಸೆಕ್ಯೂರಿಟಿ ಗಾರ್ಡ್ ಇದ್ರೂ ಕೇರ್ ಮಾಡದೆ ಕಲ್ಲು ತೂರಿ ಪರಾರಿಯಾಗಿದ್ದಾರೆ. ಹಾನಿಯಾದ ಕಾರುಗಳನ್ನು ಪೊಲೀಸ್ ಸಿಬ್ಬಂದಿ ಆರ್ಟಿಒ ವೃತ್ತದ ಬಳಿ ಪೊಲೀಸ್ ಕ್ವಾರ್ಟರ್ಸ್ಗೆ ತಂದು ನಿಲ್ಲಿಸಿದ್ದಾರೆ. ರಾಜ್ಯ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತಿರುವಾಗ ಎಂಇಎಸ್ ಮತ್ತು ಶಿವಸೇನೆಯ ಪುಂಡರು ರಾಜ್ಯ ಸರ್ಕಾರಕ್ಕೆ ಸವಾಲು ಹಾಕುವಂತೆ ಬುಧವಾರ ರಾತ್ರಿ ಅಟ್ಟಹಾಸ ಮೆರೆದಿದ್ದಾರೆ. ಇಡೀ ಸರ್ಕಾರವೇ ಬೆಳಗಾವಿಯಲ್ಲಿ ಬೀಡು ಬಿಟ್ಟಿದ್ರೂ ಮಹಾರಾಷ್ಟ್ರ ಕಿರಾತಕರು ಮತ್ತೆ ಪುಂಡಾಟ ಮೆರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಳಗಾವಿಯ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಯಾರು ಗುಂಪು ಸೇರದಂತೆ ಪೊಲೀಸರಿಂದ ನಿಗಾ ವಹಿಸಲಾಗಿದೆ. ಎನ್ನುವಂತ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಮೇರಸ್ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯದ ಕಾರುಗಳ ಮೇಲೆ ಕಟ್ಟಿಗೆಯಿಂದ ಹೊಡೆದು ಕಲ್ಲು ತೂರಿದ್ದಾರೆ. ಕನ್ನಡಿಗರ ಹೋಟೆಲ್ ಕೂಡ ಬಂದ್ ಮಾಡಿ ದಬ್ಬಾಳಿಕೆಯನ್ನು ನಡೆಸುತ್ತಿದ್ದಾರೆ. ಶಿವಸೇನೆಯ ಪುಂಡರು ಈ ಮಧ್ಯೆ ಬೆಳಗಾವಿಯ ಶಿವಾಜಿ ಗಾರ್ಡನ್ ಬಳಿ ಇರುವ ಎಂಇಎಸ್ ಪುಂಡರು ನಿಷೇಧಾಜ್ಞೆ ನಡೆಯೂ ಜಮಾಯಿಸುತ್ತಿದ್ದಾರೆ. ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದ ಎಂಇಎಸ್ ಪುಂಡರು ಶಿವಾಜಿಯ ಪ್ರತಿಮೆ ಬಳಿ ಬಿಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಬೆಳಗಾವಿಯ ಮಾಜಿ ಮೇಯರ್ ಸರಿತಾ ಪಾಟೀಲ್ ನೇತೃತ್ವದಲ್ಲಿ ಶಿವಾಜಿ ಗಾರ್ಡನ್ಗೆ ನುಗ್ಗಿದ ಎಂಇಎಸ್ ಕಾರ್ಯಕರ್ತೆಯರು ಪೊಲೀಸರು ತಡೆದರೂ ಲೆಕ್ಕಿಸದೆ ಶಿವಾಜಿ ಪುತ್ಥಳಿಗೆ ಕ್ಷೀರಾಭಿಷೇಕ ಮಾಡಿದ್ದಾರೆ. ಪೊಲೀಸರ ವಿರೋಧದ ನಡುವೆಯೂ ಶಿವಾಜಿ ಪುತ್ಥಳಿ ಬಳಿ ಮಹಿಳೆಯರು ತೆರಳಿ ತಮ್ಮ ಕೆಲಸ ಕಾರ್ಯ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಶಿವಾಜಿ ಪುತ್ಥಳಿಗೆ ಪೂಜೆ ಸಲ್ಲಿಸಿದಂತೆ ಅವರನ್ನೆಲ್ಲ ಮಹಿಳಾ ಪೊಲೀಸರು ವಾಪಸ್ ಕಳಿಸುತ್ತಿದ್ದಾರೆ. ಈ ನಡುವೆ ಬೆಳಗಾವಿಯ ಶಿವಾಜಿ ಗಾರ್ಡನ್ ಬಳಿ ಬಿಜೆಪಿ ಕಾರ್ಯಕರ್ತರು ಸಹ ಆಗಮಿಸಿದ್ದು ಗಾರ್ಡನ್ ಒಳಗೆ ಹೋಗಲು ಯತ್ನಿಸುತ್ತಿದ್ದಾರೆ. ಬಿಜೆಪಿಯ ಒಬಿಸಿ ಮೋರ್ಚಾ ಅಧ್ಯಕ್ಷ ಕಿರಣ್ ಜಾಧವ್ ಸೇರಿದಂತೆ ಕೆಲವು ಬಿಜೆಪಿ ಕಾರ್ಯಕರ್ತರು ಗೇಟ್ ಮುಂದೆ ನಿಂತು ಒಳಬಿಡುವಂತೆ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ದಾರೆ. ಬೆಳಗಾವಿಯ ಪ್ರಭಾವಿ ಜನಪ್ರತಿನಿಧಿಗಳು ಫುಲ್ ಸೈಲೆಂಟ್ ಮೋಡ್ನಲ್ಲಿ. ಬೆಳಗಾವಿ ಹೊತ್ತಿ ಉರಿತಾ ಇದ್ರೂ ಸ್ಥಳೀಯ ಜನಪ್ರತಿನಿಧಿಗಳು ಸೈಲೆಂಟ್ ಆಗಿದ್ದಾರೆ. ಬೆಳಗಾವಿಯಲ್ಲಿ 13 ಜನ ಬಿಜೆಪಿ ಶಾಸಕರು, 7 ಕಾಂಗ್ರೆಸ್ ಶಾಸಕರು, 3 ಸಂಸದರು, 2 ಎಂಎಲ್ಸಿ, 1 ರಾಜ್ಯಸಭಾ ಸದಸ್ಯರಿದ್ರು. ಯಾರು ಕೂಡ ಘಟನೆ ಬಗ್ಗೆ ತುಟಿ ಬಿಸುತ್ತಿಲ್ಲ. ಈವರೆಗೂ ಕೇವಲ 2 ನಾಯಕರು ಮಾತ್ರ ಘಟನೆಯ ಕುರಿತಾಗಿ ಹೇಳಿಕೆ ನೀಡಿದ್ದಾರೆ. ನಗರದ 2 ಶಾಸಕರಾದ ಅಭಯ್ ಪಾಟೀಲ್, ಅನಿಲ್ ಬೆನಿಕೆ ಕೇವಲ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಸೈಲೆಂಟ್ ಮೋಡ್ನಲ್ಲಿದ್ದಾರೆ. ಇನ್ನು ಸಚಿವ ಉಮೇಶ್ ಕತ್ತಿ, ಸಚಿವೆ ಶಶಿಕಲಾ ಜೊಲ್ಲೆ ಈವರೆಗೂ ಸೈಲೆಂಟ್ ಮೇಂಟೈನ್ ಮಾಡಿದ್ದಾರೆ.
ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಕೂಡ ಬಾಯ್ಬಿಟ್ಟಿಲ್ಲ. ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಅಂಜಲಿ ನಿಂಬಾಳ್ಕರ್, ಮಹಾಂತೇಶ್ ಕೌಜಲಗಿ, ಮಹಾಂತೇಶ್ ದೊಡ್ಡಗೌಡರ್, ಆನಂದ ಮಾಮನಿ, ಮಾದೇವಪ್ಪ ಯಾದವಾಡ, ಶ್ರೀಮಂತ ಪಾಟೀಲ್, ಮಹೇಶ್ ಕುಮಟಳ್ಳಿ, ಪಿ ರಾಜೀವ್, ದುರ್ಯೋಧನ ಐಹೊಳೆ, ಗಣೇಶ್ ಹುಕ್ಕೇರಿ ತುಟಿ ಬಿಚ್ಚದೆ ಇತರೆ ನಾಯಕರು ಸೈಲೆಂಟ್ ಆಗಿದ್ದಾರೆ. ಇತ್ತ ಶಾಸಕ ರಮೇಶ್ ಜಾರಕಿಹೊಳಿ ಕೂಡ ಸೈಲೆಂಟ್. ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಕೂಡ ತಂಡ ಹೊಡೆದಿದ್ದಾರೆ. ವೋಟ್ ಪಾಲಿಟಿಕ್ಸ್ಗಾಗಿ ಜನಪ್ರತಿನಿಧಿಗಳು ಎಬಿಎಸ್ ಪುಂಡಾಟಿಕೆ ವಿರುದ್ಧ ತುಟಿ ಬಿಚ್ತಾ ಇಲ್ಲ ಅಂತ ಭಾವಿಸಲಾಗಿದೆ. ನಗರದಲ್ಲಿ ಸಂಗೊಳ್ಳಿ ಮೂರ್ತಿಗೆ ವಿಗ್ರಹಿಸಿದ್ದಾರೆ ಸರ್, ಅದಕ್ಕೆ ತಾವೇನು ಹೇಳಿ ಬಯಸ್ತಾರೆ ಸರ್? ಬೆಂಗಳೂರಿನಲ್ಲಿ ಕೂಡ ಶಿವಾಜಿ ಮಹಾರಾಜರಿಗೆ ನಿಮಗೆ ಹಾನಿಯಾಗಿದೆ ಅಂತ ಅದು ಬೆಳಗಾವಿಯಲ್ಲಿ ಘಟನೆ ಸಮಸ್ಯೆ ಉದ್ಭವಿಸಿದೆ. ಸೊ ಎರಡು ಕಡೆ ಆದಂಥ ಇಬ್ಬರು ಮಹಾನ್ ನಾಯಕರೇ ಅವರು, ಅವರ ಪ್ರತಿಮೆಗೆ ಅವಮಾನ ಮಾಡೋದು ನಾವೆಲ್ಲ ಖಂಡಿಸ್ತೀವಿ. ಮತ್ತೇನೋ ಅದರಲ್ಲಿ ಏನೋ ಇನ್ವಾಲ್ವ್ ಇದ್ದಾರೆ, ಭಾಗಿಯಾಗಿದ್ದಾರೆ ಎರಡು ಘಟನೆಗಳಲ್ಲಿ. ಪೊಲೀಸರು ಅವ್ರನ್ನ ತಕ್ಷಣ ಬಂಧಿಸುವಂಥ ಕ್ರಮ ಕೈಗೊಳ್ಳಬೇಕು. ಹಾಗೆ ಬಿಟ್ಟರೆ ಅದು ಇಡೀ ರಾಜ್ಯಕ್ಕೆ ವ್ಯಾಪಿಸುವಂಥ ಅವಕಾಶಗಳಿದೆ. ಅದಕ್ಕಾಗಿ ಪೊಲೀಸರು ತಕ್ಷಣ ಬೆಂಗಳೂರಿನಲ್ಲಿ ಯಾರು ಮಾಡಿದ್ದಾರೆ ಮತ್ತು ಬೆಳಗಾವಿಯಲ್ಲಿ ಯಾರು ಮಾಡಿದಾರೆ ಅವ್ರ ತಕ್ಷಣ ಬಂಧಿಸುವಂತೆ ಕ್ರಮ ಬೇಕು ಕೈಗೊಳ್ಳಬೇಕಂತ ನಾವು ಆಗ್ರಹ ಮಾಡ್ತೀವಿ. ಇಡೀ ಸರ್ಕಾರನೇ ಬೆಳಗಾವಿಯಲ್ಲಿದೆ ಸರ್, ಇಂಥ ಸಮಯದಲ್ಲಿ ಈ ಥರ ಮಾಡ್ತಾರೆ, ಎಲ್ಲೋ ಒಂದು ಸ್ವಲ್ಪ ಪೊಲೀಸ್ ಅಧಿಕಾರಿ ನಿರ್ಲಕ್ಷ್ಯ ಆಯ್ತಾ? ಇಲ್ಲ, ಅದೆಲ್ಲ ಯಾರೋ ಒಂದು ಕಾರಣದಾಗ ಮಾಡೋದು ಇಡೀ ಸರ್ಕಾರ ಪೊಲೀಸ್ ಅಂತ ನಿರ್ಲಕ್ಷ್ಯ ಅಂತ ಹೇಳಿಕ್ಕೆ ಆಗೋಲ್ಲ. ಯಾಕಂದ್ರೆ ಸಮಸ್ಯೆ ಮಾಡೋರಿಗೆ ಎಲ್ಲೋ ಒಂದು ಮನೆಯಲ್ಲಿ ಕುಂತು ಮಾಡ್ಬೋದು, ಇಡೀ ಸರ್ಕಾರ ಪೊಲೀಸ್ ವ್ಯವಸ್ಥೆ ಮೇಲೆ ಹಾಕ್ಲಿಕ್ಕಾಗೋಲ್ಲ. ಆದರೆ ಅದನ್ನು ಹಿಡಿಯುವಂಥ ಶಕ್ತಿ ಅವ್ರಿಗಿದೆ, ಯಾರು ಮಾಡಿದಾರೋ ಅವ್ರ ಕಂಡು ಹಿಡಿಯುವಂಥ ಶಕ್ತಿ ಪೊಲೀಸರಿಗೆ ಸರ್ಕಾರಕ್ಕಿದೆ. ಅದನ್ನು ಅವರು ಆ್ಯಕ್ಟ್ ಮಾಡಬೇಕು. ನಿನ್ನೆ ರಾತ್ರಿ ಬೆಳಗಾವಿಯಲ್ಲಿ ನಡೆದಂಥ ಪುಂಡಾಟಿಕೆಯನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಯಾರೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರ್ತಾರೆ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಅವರು ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಅರೆಸ್ಟ್ ಕೂಡ ಆಗಿದ್ದಾವೆ. ಒಂದೇ ನಿಮಿಷ, ಇನ್ನಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೇವೆ. ಈ ಥರ ಘಟನೆಗಳು ಸಣ್ಣ ಪುಟ್ಟ ವಿಚಾರದಲ್ಲಿ ಘಟನೆ ಮಾಡುವಂಥದ್ದು, ಕಲ್ಲು ತೂರಾಟ ಮಾಡುವಂಥದ್ದು, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡುವಂಥದ್ದು, ಸರ್ಕಾರ ವಾಹನಗೆ ಆಸ್ತಿ ಮಾಡುವಂಥದ್ದು ಕಾನೂನು ಬಾಹಿರ. ಈ ಥರ ಪುನಃ ಆಗದಂತೆ ಪೊಲೀಸರಿಗೆ ಒಂದು ದೀರ್ಘಾವಧಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಒಂದು. ಎರಡನೇದಾಗಿ ಈ ಪ್ರವೃತ್ತಿ ಸರಿಯಲ್ಲ. ರಾಷ್ಟ್ರಭಕ್ತರ ಪ್ರತಿಮೆಗಳನ್ನು ಭಂಗನಗೊಳಿಸುವಂಥದ್ದು ಇದು ದೇಶಭಕ್ತರ ಕೆಲಸ ಅಲ್ಲ. ದೇಶಭಕ್ತದ ಅವರು ಎಲ್ಲದಕ್ಕೂ ಸಮುದಾಯಕ್ಕೆ ಸೇರಿದವರು, ದೇಶಕ್ಕಾಗಿ ತ್ಯಾಗ ಮಾಡಿದವರು, ಅವರು ಎಲ್ಲರ ಗೌರವವನ್ನು ಮಾಡುವಂಥದ್ದು. ನಾವು ಪ್ರತಿಮೆ ಯಾಕೆ ಮಾಡಿದ್ದೇವೆ? ಅವರು ಗೌರವಿಸೋದಕ್ಕೆ ಮಾಡಿದ್ದೇವೆ. ಆ ಗೌರವವನ್ನು ಉಳಿಸ್ಕೊಳ್ಳೋ ರೀತಿಯಲ್ಲಿ ಮಾಡಬೇಕು. ಯಾವುದೇ ದೇಶಭಕ್ತರ, ನಾಡಿನ ನಮ್ಮ ಹಿರಿಯರ, ನಾಡಿಗೆ ತ್ಯಾಗ ಮಾಡಿದಂಥವರ ಒಂದು ಗೌರವವನ್ನು ಉಳಿಸ್ಕೊಳ್ಳೋಂಥ ಮಾಡಬೇಕು. ಅವ್ರ ಮುಖಾಂತರ ಈ ಥರ ಸಮಾಜದಲ್ಲಿ ಕ್ಷೋಭೆ ಉಂಟು ಮಾಡುವಂಥದ್ದು ಎಳ್ಳಷ್ಟು ಸರಿಯಲ್ಲ. ಇದು ಕೆಲವು ಪುಂಡರು ಈ ಥರ ಮಾಡ್ತಾ ಇದ್ದಾರೆ. ಅವ್ರನ್ನ ಸೆದೆ ಬಡಿತೀವಿ. ಅದರ ಹಿಂದೆ ಹಲವಾರು ಕಾರಣಗಳಿದ್ದಾವೆ. ಅದು ಅಧಿವೇಶನ ಸಮೇತವಾಗಿ ಹಲವಾರು ಕಾರಣ ಇದ್ದಾವೆ. ಅವುಗಳನ್ನೆಲ್ಲವನ್ನು ಕೂಡ ತನಿಖೆಯನ್ನು ಮಾಡಿ. ಬೆಳೆ ವಿಮೆ ಅಲ್ಲ, ಬೆಳೆ ಪರಿಹಾರ. ಅದರ ಬಗ್ಗೆ ಈಗಾಗಲೇ सदनात चर्चा नडीता इरोद्रिंद ನಾನು ಹೊರಗಡೆ ಏನು ಹೇಳಲ್ಲ. सदनाದಲ್ಲಿ ನಾವು ತೀರ್ಮಾನ. आमचे सर्वांचे दैवत त्याचबरोबर हिंदवी स्वराज्याचे संस्थापक ज्यांच्यामुळे आज आम्ही हिंदुत्व म्हणून जगतो असे राजे छत्रपती शिवाजी महाराज यांच्यावरती बेंगळूर येथे जी शाई ओतण्यात आली त्या घटनेचा मी निषेध करत असून त्यांच्यावरती कडक कारवाई झाली पाहिजे. लगच्या लगेच त्यांना अरेस्ट करून तुरुंगवात घातल्याशिवाय सरकारनं गप बसू नये. आणि मी तरी काय याच्यापुढे गप बसणारा माणूस नव्हे. अशा कारवाई झाली नाही तर मी स्वतःहून सर्वजण मिळून ही कारवाई होईल तोपर्यंत मी काही गप बसणार नाही. छत्रपती शिवाजी महाराज यांच्या वडिलांनी बेंगळूरचं संरक्षण केलं होतं. त्याचबरोबर छत्रपती शिवाजी महाराजांनी नंतरच्या काळामध्ये बेंगळूर शहराचा
विकास त्याचबरोबर त्या शहराचंही संरक्षण त्यांनी केलं होतं. अशा थोर पुरुषाच्या ज्या छत्रपती शिवाजी महाराजांनी देशभरामध्ये ज्या काळामध्ये कोणताही राजा विरोधात लढत होता, अशा काळामध्ये बेंगळूरमध्ये बसून त्यांचे वडील आणि यांनी मिळून या भागाचं संरक्षण केलं. अशा छत्रपती शिवाजी महाराजांवरती जे काय काळं फासलं आहे त्याचा आम्ही जाहीर निषेध करतो. सरकारनं कडक कारवाई केली पाहिजे. सरकार जर कारवाई करत नसेल तर आम्ही आमचे कार्यकर्ते आम्ही सर्व मिळून त्यांच्यावरती कारवाई करायला ಏನು ನಿನ್ನೆ ರಾತ್ರಿ ಏನು ಆ ಷಂಡ್ರು ಈ ಕೆಲಸ ಮಾಡಿದ್ದಾರೆ, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಬೀಳಿಸಿದ್ದಾರೆ, ಏನು ಧ್ವಂಸ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಸರ್ಕಾರಿ ವಾಹನಗಳಿಗೆ, ಅದು ಪೊಲೀಸ್ ವಾಹನಗಳಿಗೆ ಜಖಂ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಆ ಷಂಡ್ರಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವ್ರು ಎಲ್ಲೇ ಇರಲಿ, ಪೊಲೀಸ್ ಇಲಾಖೆ ಅವ್ರ ವಿರುದ್ಧ ಕ್ರಮ ತೊಗೊಂಡ್ರೆ ಒಳ್ಳೆಯದು, ಇಲ್ಲ ನಾವೆಲ್ಲ ಕನ್ನಡಿಗರು ಅವ್ರ ವಿರುದ್ಧ ಕ್ರಮ ತೊಗೊಳ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಸರ್ಕಾರ ಏನು ಈ ಕಿಡಿಗೇಡಿಗಳು ಇದ್ದಾರೆ ಅವ್ರನ್ನ ರೌಡಿ ಶೀಟ್ ಹಾಕಿ ಗಡೀಪಾರು ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು. ಏನಾದರೂ ಸ್ವಲ್ಪನಾದರೂ ಸ್ವಾಭಿಮಾನ ಇದ್ದರೆ, ಕನ್ನಡಿಗರ ಮೇಲೆ ಅಭಿಮಾನ ಇದ್ದರೆ, ಕನ್ನಡಿಗರ ಮೇಲೆ ಪ್ರೀತಿ ಇದ್ದರೆ, ಅವ್ರಿಗೆ ಒಂದು ಕನ್ನಡದ ಮೇಲೆ ಕಿಂಚಿತ್ತಾದರೂ ಪ್ರೀತಿ ಇದ್ದರೆ ಅವರು ಈ ಒಂದು ಕೃತ್ಯ ಮಾಡಿದಂತಹ ಎಲ್ಲ ಒಂದು ಕಿಡಿಗೇಡಿಗಳನ್ನ ಗಡೀಪಾರು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಅದೇ ರೀತಿ MES ಸಂಘಟನೆಯನ್ನು ನಿಷೇಧ ಮಾಡಬೇಕು. ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ, ಇಷ್ಟೆಲ್ಲ ನಾಡದ್ರೋಹ ಕೆಲಸ ಮಾಡಿದ್ರು ಸಹ ಯಾಕೆ ನಮ್ಮ ಸರ್ಕಾರ ಸುಮ್ಮನೆ ಕೂತ್ಕೊಂಡಿದೆ? ಯಾಕೆ ಇವ್ರಿಗೆ ಒಂದು ಸ್ವಲ್ಪನಾದರೂ ಸ್ವಾಭಿಮಾನ ಇಲ್ವಾ? ಅಥವಾ ಅವ್ರಿಗೇನು ಹೆದರ್ಕೊಂಡಿದೆಯಾ? ಇವ್ರಿಗೆ ತಾಕತ್ತಿಲ್ಲ ಅಂದರೆ ಹೇಳಿ ನಾವೇ ಆ MESನ ಏನು ಮಾಡಬೇಕು ನಾವೇ ಮಾಡ್ತೀವಿ ಅಂತ ಹೇಳ್ತೀವಿ. ನಮಗೊಂದು ಸ್ವಲ್ಪ ಅಧಿಕಾರ ಕೊಟ್ಟರೆ ನಾವೇ ಮಾಡಿಬಿಡ್ತೀವಿ. ಇವಾಗ ಮಂತ್ರಿಗಳನ್ನ ಒಬ್ರು ಯಾರಾದರೂ ಮಂತ್ರಿ ಇದ್ದರೆ ನಾವು, ಯಾಕಂದರೆ ನಾವು ಮುಖ್ಯಮಂತ್ರಿಗಳನ್ನ ಮೀಟ್ ಆಗಬೇಕು ಅಂತ ಇದ್ವಿ, ಆದರೆ ಮುಖ್ಯಮಂತ್ರಿಗಳು ಇಲ್ಲಿಲ್ಲ ಅಂತ ಗೊತ್ತಾಯಿತು, ಹೋಗಿದ್ದಾರೆ ಅಂತ, ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಗೊತ್ತಾಯಿತು. ಅದೇ ರೀತಿ ಎಲ್ಲ ಮಿನಿಸ್ಟರ್ಸ್ಗಳು ಅಲ್ಲಿ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಗೊತ್ತಾಯಿತು. ಸೊ ಯಾರಾದರೂ ಒಬ್ಬರಾದರೂ ಮಿನಿಸ್ಟರ್ ಇದ್ದರೆ ನಾವು ಅವ್ರ ಹತ್ರನೇ ಹೋಗ್ಬಿಟ್ಟು ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡೋದಕ್ಕೆ ಕೊಡೋವರೆಗೂ ನಾವು ಅಲ್ಲಿಂದ ಹೋಗಲ್ಲ ಅಂತ ನಾವು ಇನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಅವ್ರ ಮೂಲಕನೇ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅವ್ರು ನಮಗೆ ಭರವಸೆ ಕೊಡೋ ತನಕ ನಾವು ಅಲ್ಲಿಂದ ಹೋಗಲ್ಲ. ನಾನು ಹೇಳ್ತಾ ಇದ್ದೀನಿ, ಯಾರಿಗೂ ತೊಂದರೆ ಆಗೋದು ಬೇಡ. ಅವ್ರ ರಾತ್ರಿ ಯಾರು ಏನು ಮಾಡಿರಲ್ಲ, ಅವ್ರಿಗೆ 25 ಜನ ಅರೆಸ್ಟ್ ಮಾಡಿಸಿ ಅವ್ರಿಗೆ ಏನು ಮಾಡಬೇಕು ಅಂತ ಬಿಟ್ಟು ನೋಡ್ರಿ. ಕೊಡಿ ನಿಮ್ಮ ಮನೆ ಪತ್ರ ಕೊಡ್ರಿ, ಸರಿ ಬೇಡ ನೋಡ್ಬಿಟ್ಟು ಬನ್ನಿ.
ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು ಕ್ರಾಂತಿವೀರ ಸಂಘವೀರ ಸಂಗೊಳ್ಳಿ ರಾಯಣ್ಣನಿಗೆ ಬಂಧಿಸಿ 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 ಗಡಿಪಾರು ಮಾಡಿ ಗಡಿಪಾರು ಮಾಡಿ ಮಾಡಿ ಬೇಕೇ ಬೇಕು ಬೇಕೇ ಬೇಕು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟಬೇಕು ನ್ಯಾಯ ಸಿಕ್ಕರೆ ಶಾಂತಿ ಈಗ ಅವ್ರಿಗೊಂದು ನ್ಯಾಯ ಕನ್ನಡಿಗರು ನ್ಯಾಯ ಮಾಡ್ತಾರೆ ಸರ್. ಈಗ ನಮ್ಮ ರಾಯಣ್ಣನಿಗೆ ಅವಮಾನ ಸರ್. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಬರಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರು ಅವಮಾನ ಐತಾರೆ. ಎಂಇಎಸ್ ಪುಂಡರ ಅಟ್ಟಹಾಸ ಮಿತಿ ಮೀರಿದ ಹಿನ್ನೆಲೆಯಲ್ಲಿ ನಗರದ 3 ಠಾಣೆಯಲ್ಲಿ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಿದ್ದರು. ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆ, ಕಡೆ ಬಜಾರ್ ಪೊಲೀಸ್ ಠಾಣೆ ಹಾಗೂ ಮಾರ್ಕೆಟ್ ಠಾಣೆಯಲ್ಲಿ 3 ಪ್ರತ್ಯೇಕಗಳು ದೂರು ದಾಖಲಾಗಿದ್ವು. ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದು, ಕಾನೂನು ಸುವ್ಯವಸ್ಥೆ ಹಾಳು ಮಾಡುವುದು, ಭಾಷಾ ವೈಷಮ್ಯ ಮೂಡಿಸೋದು, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಹೀಗೆ ನೂರಾರು ಎಂಇಎಸ್ ಪುಂಡರ ವಿರುದ್ಧ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಇದು ಈ ಹೊತ್ತಿನ ವರದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.